ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನಗೆ ಫುಲ್ ಸಿವಿಯರ್ ಆಗಿ ಫೀವರು, ಕೋಲ್ಡು, ಕಾಫು ಎಲ್ಲ ಆಗಿತ್ತು. ಇನ್ನೂ ಕೂಡ ನಾನು ರಿಕವರ್ ಆಗಿಲ್ಲ. ನನ್ನ ವಾಯ್ಸ್ ಕೇಳಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು. ಈಗ ನಾನು ಊರಿಗೆ ಹೋಗೋಕ್ಕೂ ಹಿಂದಿನ ದಿನ ಒಂದು ನೂಡಲ್ಸ್ ರೆಸಿಪಿ ಮಾಡಿದ್ದೆ. ಚರಿತ್ ಯಾವಾಗಲೂ ನನಗೆ ನೂಡಲ್ಸ್ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾನೆ. ಕೆಲವ್ರಿಗೆ ನೂಡಲ್ಸ್ ಅಂದ ತಕ್ಷಣ ತಲೆಗೆ ಬರೋದು ಮ್ಯಾಗಿ ತಿಂದರೆ ಒಳ್ಳೆಯದಲ್ಲ ಅಂತ. ಬಟ್ ನಾನಿವತ್ತು ಗೋಧಿಯಿಂದ ಮಾಡಿರೋವಂಥ ನೂಡಲ್ಸ್ನ ಯೂಸ್ ಮಾಡಿ ಅದರಲ್ಲಿ ಪ್ರೋಟೀನ್ಗೆ ಅಂತ ಎಗ್ಸು, ಬಾಡಿಗೆ ಬೇಕಾಗಿರೋ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ಗೋಸ್ಕರ ತುಂಬ ವೆಜಿಟೇಬಲ್ಸ್ನ ಜಾಸ್ತಿ ಹಾಕಿ ಮಾಡ್ತೀನಿ. ನೂಡಲ್ಸ್ ಕಡಿಮೆ, ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ ಅದರಲ್ಲಿ. ಇಷ್ಟಪಟ್ಟು ತಿಂತಾನೆ. ಅದಕ್ಕೆ ನನಗೆ ನೂಡಲ್ಸ್ ಮಾಡೋದು ಅಂದರೆ ತುಂಬ ಖುಷಿ. ಮೊದಲಿಗೆ ನಾನೊಂದು 4 ಮೊಟ್ಟೆಗೆ ಸಾಲ್ಟು, ಪೆಪ್ಪರು, ಚಿಲ್ಲಿ ಪೌಡರ್ನ ಹಾಕಿ ಸ್ಕ್ರಾಂಬಲ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಈಗ ನಾನು ಒಂದು ಬಾಕ್ಸಲ್ಲಿ ಸ್ವಲ್ಪ ಡ್ರೈ ರೆಡ್ ಚಿಲ್ಲಿ ಬರುತ್ತಲ್ಲ, ಬ್ಯಾಡಗಿ ಚಿಲ್ಲೀಸ್ನ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆ ಗಾರ್ಲಿಕ್ನ ಜಾಸ್ತಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು. ಸಾಲ್ಟು, ಪೆಪ್ಪರು ಮತ್ತೆ ಎಳ್ಳಿನ ಬೀಜಗಳು, ಒಂದು ಚೂರು ಈರುಳ್ಳಿ ಹಾಕಿದ್ದೀನಿ. ಇದಕ್ಕೆ ಚೆನ್ನಾಗಿ ಎಣ್ಣೆನ ಕಾಯಿಸ್ಬಿಟ್ಟು ಇದಕ್ಕೆ ಹಾಕಬೇಕು. ಒಂದು ಸಾಸ್ ಪ್ರಿಪೇರ್ ಮಾಡ್ತಿದೀವಿ ನಾವು, ಅದನ್ನ ಲಾಸ್ಟಿಗೆ ಯೂಸ್ ಮಾಡ್ತೀವಿ. ಅದಕ್ಕೆ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ. ಆಯಿಲ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕ್ ಬಿಟ್ಬಿಟ್ಟು ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ಒಂದು 2 ಕ್ಯಾಪ್ ಫುಲ್ ಅಷ್ಟು ವಿನೆಗರ್ನ ಹಾಕ್ತಿದ್ದೀನಿ. ಹಾಗೆ ಇದು ಒರಿಜಿನಲ್ ಸೋಯಾ ಸಾಸ್ ಏನಿದೆ, ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸು, ಪ್ರಿಸರ್ವೇಟಿವ್ಸು ಇರೋದಿಲ್ಲ. ಹಾಗೆಯೇ ನೀವು ನೋಡ್ತಿರ್ಬೋದು, ಕಲರ್ಗೋಸ್ಕರ, ಥಿಕ್ ಮಾಡೋಕ್ಕೋಸ್ಕರ ಏನೇನೋ ಆ್ಯಡ್ ಮಾಡಿಲ್ಲ ಅವರು. ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಆಗಲೇ ಹೇಳ್ದಾಗೆ ಡಿಸಾನೋ ಅವರ ಪ್ಯಾಸ್ಟಲಿಷಿಯಸ್ ಸ್ಪಗೆಟಿನ ಯೂಸ್ ಮಾಡ್ತಿದ್ದೀನಿ. ಇದು ಗೋಧಿಯಿಂದ ಮಾಡಿರೋದು. 100% ಡುರುಮ್ ವೀಟ್ ಅಂತ ಬರೆದಿದ್ದಾರೆ ಅದರ ಮೇಲೆ. ಸೊ ಮಕ್ಕಳಿಗೆ ಧೈರ್ಯವಾಗಿ ಕೊಡ್ಬೋದು. ಇದರಲ್ಲಿ ಯಾವುದೇ ರೀತಿಯಾದ ಮೈದಾ ಯೂಸ್ ಮಾಡಿಲ್ಲ ಅವರು. ಇದನ್ನ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದನ್ನು ಹೇಗೆ ಕುಕ್ ಮಾಡೋದು ಅಂದರೆ, ಜಾಸ್ತಿ ನೀರು ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಆಗೋವರೆಗೂ ಇದನ್ನು ಕುಕ್ ಮಾಡಿಬಿಟ್ಟು ನೀರನ್ನು ಡ್ರೈನ್ ಔಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಆಯಿಲಲ್ಲಿ ಈರುಳ್ಳಿ, ಸಾಲ್ಟು, ಪೆಪ್ಪರು ಇದನ್ನೆಲ್ಲ ಹಾಕಿ ಫ್ರೈ ಮಾಡಬೇಕಾದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ತುಂಬ ವೆಜಿಟೇಬಲ್ಸು, ಕ್ಯಾಪ್ಸಿಕಮ್, ಕ್ಯಾರೆಟ್, ಕ್ಯಾಬೇಜ್, ಬಟಾಣಿ, ನಿಮ್ಗೆ ಏನು ಇಷ್ಟನೋ, ಮಕ್ಕಳಿಗೆ ಏನು ಇಷ್ಟನೋ ಅದನ್ನೆಲ್ಲ ಹಾಕ್ಬೋದು. ಕುಕ್ ಮಾಡಿ ಇಟ್ಕೊಂಡಿರೋಂಥ ನೂಡಲ್ಸು, ಸ್ವಲ್ಪ ಸಾಲ್ಟು, ಸ್ವಲ್ಪ ಪೆಪ್ಪರು ಮತ್ತು ಚಿಲ್ಲಿ ಗಾರ್ಲಿಕ್ ಸಾಸ್ ನಾವೇನು ಮಾಡ್ಕೊಂಡ್ವಿ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ. ಇದರಲ್ಲಿ ಸ್ಪ್ರಿಂಗ್ ಅನಿಯನ್ಸಿಂದ ಗಾರ್ನಿಷ್ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ವೆಜಿಟೇರಿಯನ್ಸ್ ಆಗಿರೋರು ಎಗ್ಸ್ನ ಸ್ಕಿಪ್ ಮಾಡ್ಬೋದು, ಅದ್ರ ಬದಲು ಪನ್ನೀರ್ನ ಫ್ರೈ ಮಾಡಿ ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ. ಇದನ್ನು ನಾವು ಮಾಡಿದಾಗೆಲ್ಲ ಕಾರ್ತಿಕ್ಕು ಮತ್ತು ಚರಿತು ವೆಯ್ಟ್ ಮಾಡ್ತಾ ಇರ್ತಾರೆ ಡಿನ್ನರ್ ಟೈಮ್ಗೆ. ಹಾಗೆಯೇ ಇದರಲ್ಲಿ ತುಂಬ ವೆಜಿಟೇಬಲ್ಸ್ ಇರೋದ್ರಿಂದ ನಮ್ಮ ಬಾಡಿಗೆ ತುಂಬ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಈ ರೆಸಿಪಿನ ಟ್ರೈ ಮಾಡಿ. ಮನೆಯಲ್ಲೆಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಅಮ್ಮಂಗೂ ಮಾಡಿಕೊಟ್ಟಿದ್ದೆ ನಾನು ಇಲ್ಲಿ ಬಂದಾಗ. ಅಮ್ಮಂಗೂ ತುಂಬ ಇಷ್ಟ ಆಗಿತ್ತು. ರೆಸ್ಟೋರೆಂಟ್ಗೆ ಹೋಗೋದೇ ಬೇಡ, ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ನಾನಿವತ್ತು ಅಡುಗೆ ಮಾಡೋದಕ್ಕೆ ಯೂಸ್ ಮಾಡಿದ್ದು ಪಾತ್ರೆ ಕೂಡ ಅಗಾರೋ ಅವ್ರದ್ದು, ಸ್ಟೇನ್ಲೆಸ್ ಸ್ಟೀಲು. ಇದರಲ್ಲಿ ಕರೀಸು ಮತ್ತು ನೂಡಲ್ಸು, ಫ್ರೈಡ್ ರೈಸ್, ಇವನ್ ಬಿರಿಯಾನಿ ಕೂಡ ಮಾಡ್ಬೋದು. ಒಂಚೂರು ತಳ ಹತ್ತೋದಿಲ್ಲ, ಹೆವಿ ಬಾಟಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಎಲ್ಲಾನು. ಅದ್ರದ್ದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ. ಹಾಯ್ ಎವ್ರಿವನ್. ಚರಿತ್ ಸ್ಕೂಲಿಗೆ ಹೋಗಿದ್ದಾನೆ. ನಾನು ಬೇಗ ಎಲ್ಲ ಪ್ಯಾಕಿಂಗ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಚರಿತಿಗೆ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ನಾವು. ಅಪ್ಪಾಜಿ ಇದಾದಾಗಿಂದ ಸ್ವಲ್ಪ ಸ್ಟ್ರೆಸ್ಸಲ್ಲಿರ್ತೀನಿ ಯಾವಾಗಲೂ. ಸೊ ಸ್ಕಿನ್ ಪ್ರಾಬ್ಲಮ್ಸು ಅದು ಎಲ್ಲ ಎದ್ದು ಕಾಣುತ್ತೆ ಸ್ಟ್ರೆಸ್ಸಲ್ಲಿದ್ದಾಗ. ಸೊ ನಾನು ಮತ್ತೆ ಮುಂಚೆ ಥರ ನನ್ನ ಸ್ಕಿನ್ನ ಕೇರ್ ತೊಗೋಬೇಕು, ವಾಪಸ್ ಬ್ಯಾಕ್ ಟು ನಾರ್ಮಲ್ ಆಗಲೇಬೇಕಲ್ಲ ಲೈಫು. ಅದಕ್ಕೋಸ್ಕರ ಕ್ಯೂರ್ ಸ್ಕಿನ್ ಅನ್ನೋ ಆ್ಯಪಿಂದ ನಾನು ಡರ್ಮಟಾಲಜಿಸ್ಟ್ದು ಸಜೆಷನ್ ತೊಗೊಂಡು ನನ್ನ ಸ್ಕಿನ್ನನ್ನು ಅನಲೈಸ್ ಮಾಡಿ ಅವರು ಈ ಕಿಟ್ನ ಕಳಿಸ್ಕೊಟ್ಟಿದ್ದಾರೆ. ಎವ್ರಿ ಮಂತ್ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಅವರು ಕನ್ಸಲ್ಟ್ ಮಾಡಿ ನಮ್ಮ ಸ್ಕಿನ್ನಿಗೆ ಏನೇನು ಬೇಕು ನೋಡಿ ಅವರು ಒಂದು ಕಿಟ್ಟನ್ನು ರೆಡಿ ಮಾಡಿ ಕೊಡ್ತಾರೆ. ಇದರಲ್ಲಿ ನೋಡಿ ನನ್ನ ಡರ್ಮಟಾಲಜಿಸ್ಟ್ ಫೋಟೋ ಕೂಡ ಇದೆ, ನೀವು ನೋಡ್ತಿರ್ಬೋದು. ಹಾಗೆಯೇ ಪ್ರಾಡಕ್ಟ್ಸ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಒಂದು ಕ್ಯೂಟ್ ಆಗಿರೋ ಕಿಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನನ್ನ ಸ್ಕಿನ್ನಿಗೆ, ಈಗಿರೋ ನನ್ನ ಸ್ಕಿನ್ ಕಂಡೀಷನ್ಗೆ ಅನಲೈಸ್ ಮಾಡಿ ಈ ಪ್ರಾಡಕ್ಟ್ಸು ನನಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ. ಇದರಲ್ಲಿ ಏನೇನಿದೆ ಅಂತ ಫಸ್ಟ್ ತೋರಿಸ್ತೀನಿ. ಇದು ಕ್ಯೂರ್ ಸ್ಕಿನ್ ಅವರ ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶ್. ಅದಾದಮೇಲೆ 2ನೇ ಪ್ರಾಡಕ್ಟ್ ಏನಂತಂದರೆ ಕ್ಯೂರ್ ಸ್ಕಿನ್ ಅವರ ಬಯೋಪೆಪ್ಟೈಡ್ ಅಂಡರ್ ಐ ಜೆಲ್. ಇದು ಬ್ರೈಟನ್ ಮತ್ತು ಪ್ಲಂಪ್ ಎರಡೂ ಮಾಡುತ್ತೆ.
ಇದನ್ನು ಅಂಡರ್ ಐ ಅಂದರೆ ಡಾರ್ಕ್ ಸರ್ಕಲ್ಸ್ಗೆ ಅಪ್ಲೈ ಮಾಡಬೇಕು. ನೆಕ್ಸ್ಟು ಕ್ಯೂರ್ ಸ್ಕಿನ್ ಅವರ ಮಿನರಲ್ ಡೇ ಕ್ರೀಮ್ ವಿತ್ ಸನ್ಸ್ಕ್ರೀನ್ ಪ್ರೊಟೆಕ್ಷನ್. ಇದು ನೋಡಿ, ಇದು ಸನ್ಸ್ಕ್ರೀನ್ಗೋಸ್ಕರ. ಲಾಸ್ಟ್ ಪ್ರಾಡಕ್ಟ್ ಏನಂತ ಅಂದರೆ ಬ್ಯಾರಿಯರ್ ಸ್ಟ್ರಕ್ಚರ್ ಕ್ರೀಮ್. ಇದು ನಮ್ಮ ಸ್ಕಿನ್ ಡ್ಯಾಮೇಜಸ್ನೆಲ್ಲ ರಿಪೇರ್ ಮಾಡೋದಕ್ಕೆ ಅಂತ. ಈಗ ನಾನು ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಿ ತೋರಿಸ್ತೀನಿ. ಮೊದಲಿಗೆ ಫೇಸ್ ವಾಶು. ಇದು ಫೋಮಿಂಗ್ ಫೇಸ್ ವಾಶ್ ಈ ರೀತಿ ಇರುತ್ತೆ. ಇದನ್ನು ನಾವು ಇದು ನಮ್ಮ ಸ್ಕಿನ್ನ ಜೆಂಟಲ್ ಆಗಿ ಕ್ಲೆನ್ಸ್ ಮಾಡುತ್ತೆ. ಈಗ ನಾನು ವಾಟರಿಂದ ವಾಶ್ ಮಾಡ್ಕೊಬರ್ತೀನಿ. ಈಗ ಸ್ಕಿನ್ನನ್ನು ಪ್ಯಾಟ್ ಡ್ರೈ ಮಾಡಿದ್ದಾದಮೇಲೆ ನಾನು ನೆಕ್ಸ್ಟು ಈ ಬ್ಯಾರಿಯರ್ ರೀಸ್ಟ್ರಕ್ಚರ್ ಕ್ರೀಮ್ ಏನಿದೆ ಇದನ್ನು ನಾವು ಕ್ಲೀನ್ ಆ್ಯಂಡ್ ಟ್ಯಾಪ್ ಡ್ರೈಡ್ ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಕು. ಈ ಸ್ಟೇಜಲ್ಲಿ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಎಷ್ಟು ಕ್ಯೂಟಾಗಿದೆ ಇದು ಪ್ಯಾಕೇಜಿಂಗು. ನೆಕ್ಕನ್ನ ಯಾವತ್ತೂ ಮರಿಬಾರ್ದು. ಇದಾದಮೇಲೆ ನಾನು ಬಯೋಪೆಪ್ಟೈಡ್ ಅಂಡರ್ ಐ ಜೆಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ನನ್ನ ಡಾರ್ಕ್ ಸರ್ಕಲ್ಸ್ಗೆ. ಇದು ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ. ಹಾಗೆ ಇದು ಅಪ್ಲೈ ಮಾಡೋಕ್ಕೂ ಕೂಡ ತುಂಬ ಅಂದರೆ ತುಂಬ ಕನ್ವೀನಿಯೆಂಟ್. ಹೀಗೆ ಪ್ರೆಸ್ ಮಾಡಿದ್ರೆ ಸಾಕು, ಇದರಲ್ಲಿರೋ ಜೆಲ್ ಹೊರಗೆ ಬರುತ್ತೆ. ಹೀಗೆ ಅಪ್ಲೈ ಮಾಡೋದು. ನೀವು ಬೇಕಂತಂದರೆ ಯಾವಾಗಲೂ ಅಂಡರ್ ಐಗೆ ರಿಂಗ್ ಫಿಂಗರ್ನ ಯೂಸ್ ಮಾಡೋಕ್ಕೆ ಹೇಳ್ತಾರೆ, ಯಾಕಂದರೆ ತುಂಬ ಪ್ರೆಷರ್ ಹಾಕಬಾರ್ದು, ಲೈಟ್ ಹ್ಯಾಂಡೆಡಾಗಿ ಅಪ್ಲೈ ಮಾಡಬೇಕು ಅಂತ. ಏನು ಬೇಕಾದರೆ ನೀವು ಸ್ವಲ್ಪ ಕಣ್ಣಿನ ಮೇಲ್ಭಾಗದಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಈ ರೀತಿ ಲೈಟಾಗಿ ಒಂದು 30 ಸೆಕೆಂಡ್ಸ್ ಮಸಾಜ್ ಮಾಡಿದ್ರೆ ಸಾಕು. ನೆಕ್ಸ್ಟು ಈ ಮಿನರಲ್ ಡೇ ಕ್ರೀಮ್ ಏನಿದೆ ವಿತ್ ಸನ್ಸ್ಕ್ರೀನ್ ಪ್ರೊಟೆಕ್ಷನ್ನು, ಇದನ್ನು ಫೈನಲ್ ಆಗಿ ಅಪ್ಲೈ ಮಾಡಿದ್ರೆ ನನ್ನ ಸ್ಕಿನ್ ಕೇರ್ ಕಂಪ್ಲೀಟ್ ಆದಂಗೆ. ನೋಡ್ತಿದ್ದೀರಲ್ಲ, ನನ್ನ ಸ್ಕಿನ್ ಒಂಚೂರು ಆಯಿಲಿ ಅನಿಸ್ತಾ ಇಲ್ಲ, ಬಟ್ ಸ್ಟಿಲ್ ಬೆಳಕಲ್ಲಿ ಅಂತ ನೋಡಿದ್ರೆ ಸ್ಕಿನ್ ಗ್ಲೋ ಆಗ್ತಿರೋ ಥರ ಕಾಣಿಸುತ್ತೆ. ಸನ್ಲೈಟ್ ಮುಖದ ಮೇಲೆ ಬಿದ್ದಾಗ ಒಳ್ಳೆ ಗ್ಲಾಸ್ ಥರ ಆಗಿದೆಯೋ ಸ್ಕಿನ್ನು ಅಂತ. ಇದು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮಗೆ 100% ಬೆನಿಫಿಟ್ ಸಿಗುತ್ತೆ. ನಿಮ್ಮ ಸ್ಕಿನ್ ಹೇಗೆ ಬಿಹೇವ್ ಮಾಡ್ತಾ ಇದೆ ಅನ್ನೋದನ್ನು ನೀವು ಡರ್ಮಟಾಲಜಿಸ್ಟ್ ಹತ್ರ ಫ್ರೀ ಕನ್ಸಲ್ಟೇಷನ್ ಮೂಲಕ ಅನಲೈಸ್ ಮಾಡಿಸ್ಕೊಂಡು ನಿಮಗೆ ಯಾವ ಪ್ರಾಡಕ್ಟ್ಸ್ ಸೂಟ್ ಆಗುತ್ತೆ ನೋಡಿಕೊಂಡು ತರಿಸ್ಕೋಬೋದು ಕ್ಯೂರ್ ಸ್ಕಿನ್ ಮೂಲಕ. ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ ಏನಿದೆ ಅರ್ಪಿತಾ 100 ಅಂತ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಅವ್ರ ಆ್ಯಪಲ್ಲಿ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಿಮಗೆ ಬೇಕಾಗಿರೋ ಎಲ್ಲ ಲಿಂಕ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ. ಈಗ ನಾನು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಬಾಯ್. ಫಂಕ್ಷನ್ ಇರೋದು ಅಮ್ಮನ ಮನೆಯಲ್ಲಿ, ಬಟ್ ನಾವು ಫಸ್ಟ್ ಹೋಗ್ತಿರೋದು ಅತ್ತೆ ಮನೆಗೆ, ಯಾಕಂದರೆ ಅವ್ರನ್ನೂ ಕೂಡ ರೆಡಿ ಮಾಡಿಸಿ ಕರ್ಕೊಂಡು ಹೋಗೋಣ ನಮ್ಮ ಜೊತೆನೆ ಅಂತ ಹೇಳಿಬಿಟ್ಟು. ಜರಿತ್ತು ನಾನು ಸ್ಕೂಲಿಗೆ ಹೋದಾಗ ಪಾಪ ಮಲಗಿದ್ದ, ಅವನಿಗೆ ಹಾಗೆ ಎಬ್ಸ್ಕೊಂಡು ಕರ್ಕೊಂಬಂದ್ಬಿಟ್ಟೆ. ಇನ್ನೂ ನಿದ್ದೆ ಮೂಡೆಲ್ಲ ಇದ್ದಾನೆ, ಅರ್ಧಂಬರ್ಧ ನಿದ್ದೆ ಆಯಿತು. ಬಟ್ ಸ್ಟಿಲ್ ನಮಗೆ ಲಾಸ್ಟ್ ಬಸ್ ಇದ್ದಿದ್ದೆ ಆ ಟೈಮ್ಗೆ, ಎಬ್ಸ್ಲೇಬೇಕಾಗಿತ್ತು. ಸೊ ಎಬ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಯೂನಿಫಾರ್ಮಲ್ಲೇ ಅವನಿಗೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿರೋದು. ನಾನು ಎಕ್ಸ್ಟ್ರಾ ಒಂದು ಜೊತೆ ಡ್ರೆಸ್ ಕೂಡ ತೊಗೊಂಡಿದ್ದೆ. ನಾವು ಫ್ರೆಶ್ ಅಪ್ ಆಗೋಕ್ಕೆ ಅಥವಾ ಕಾಫಿ ಬ್ರೇಕಿಗೆ ಅಂತ ಏನಾದರೂ ನಿಲ್ಲಿಸಿದಾಗ ಅವನಿಗೆ ಫ್ರೆಶ್ ಅಪ್ ಮಾಡಿಸೋಣ ಅಂತ. ನಾವು ಹೆಬ್ರಿ ರೀಚ್ ಆಗೋ ಅಷ್ಟರಲ್ಲಿ ಕಾರ್ತಿಕ್ ಕೂಡ ಅವ್ರ ಆಫೀಸ್ ಮುಗಿಸ್ಕೊಂಡು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಬಸ್ಸಿಂದ ಕಾರಿಗೆ ಶಿಫ್ಟ್ ಆದ್ವಿ. ಕಾರ್ ನೋಡಿದ ತಕ್ಷಣ ಚರಿತ್ರೆ ನಿದ್ದೆ ಎಲ್ಲ ಹೋಗಿ ಖುಷಿಯಾಗಿದ್ದಾನೆ. ಅಜ್ಜಿ ಮನೆಗೆ ಹೋಗ್ತಿರೋ ಖುಷಿ ಅವನಿಗೆ. ಘಾಟ್ ಸೆಕ್ಷನ್ ಅಂತೂ ನಾನು ಮದುವೆ ಆದಾಗಿಂದ ನನ್ನನ್ನು ಬಿಟ್ಟಿಲ್ಲ, ಯಾಕಂದರೆ ನಾವು ತಮಿಳ್ನಾಡಲ್ಲಿದ್ದಾಗಲೂ ಸತ್ಯಮಂಗಳಂ ಘಾಟ್ ಹತ್ತಿನೇ ಎಲ್ಲಿಗಾದರೂ ಹೋಗ್ಬೇಕಂದ್ರೆ ಹೋಗಬೇಕಿತ್ತು. ಕರ್ನಾಟಕಕ್ಕೆ ಬರಬೇಕು ಅಂದರೂ ಕೂಡ ಆ ಘಾಟ್ ಇಳಿಲೇಬೇಕಿತ್ತು, ಮತ್ತು ವಾಪಸ್ ಹತ್ತಲೇಬೇಕಿತ್ತು. ಈಗ ನಮಗೆ ಆಗುಂಬೆ ಘಾಟ್ ಸಿಕ್ಕಿದೆ, ಎಲ್ಲೋದ್ರೂ ನಮಗೆ ಘಾಟ್ ತಪ್ಪಲ್ಲ ಅಂತ ಕಾರ್ತಿಕಿಗೆ ಹೇಳ್ತಾ ಇರ್ತೀನಿ. ನಾನು ಯೂಸ್ಟು ಆಗ್ತಾಯಿದ್ದೀನಿ ಬರ್ತಾ ಬರ್ತಾ. ಹಾಗೆ ಘಾಟೆಲ್ಲ ಆದಮೇಲೆ ಒಂದು ಕಾಫಿ ಬ್ರೇಕ್ ತೊಗೊಳ್ಳೋಣ ಅಂತ ಕಾರ್ತಿಕ್ ಹೇಳಿದ್ರು. ನನಗೂ ಸ್ವಲ್ಪ ಹೆಡ್ಡೇಕ್ ಆಗ್ತಿದೆ ಅಂತ. ಸೊ ನನಗೂ ಕಾಫಿ ಬ್ರೇಕ್ ಬೇಕಿತ್ತು. ಒಂದು ಗಣೇಶ ಗ್ರ್ಯಾಂಡ್ ಅಂತ ಒಂದು ರೆಸ್ಟೋರೆಂಟ್ ಇದೆಯಲ್ಲ, ಘಾಟೆಲ್ಲ ಆದಮೇಲೆ ಬರುತ್ತೆ. ತುಂಬ ಜನ ಅಲ್ಲಿ ವಿಸಿಟ್ ಮಾಡಿರ್ತೀರ ಕೂಡ. ಹಾಗೆ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಒಬ್ಬರು ಸಿಕ್ಕಿದ್ರು, ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಹೋಗಬೇಕಾದ್ರೆ ಇಲ್ಲಿ ನೋಡಿದ್ರೆ ಪಕ್ಕದಲ್ಲಿರೋ ಗ್ರೀನ್ ಕಲರ್ ಮರ ಫುಲ್ ವೈಟ್ ಆಗೋಗಿತ್ತು. ಏನಪ್ಪ ಇದು ಅಂತ ನೋಡಿದ್ರೆ ಅಷ್ಟೊಂದು ಬರ್ಡ್ಸ್ ಇತ್ತು ವೈಟ್ ಕಲರ್ದು. ಅದು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ನಾವು ಬ್ರೇಕ್ ತೊಗೊಂಡಾಗ ಅವನಿಗೂ ಕೂಡ ಡ್ರೆಸ್ ಚೇಂಜ್ ಮಾಡಿಸಿ ಫ್ರೆಶ್ ಅಪ್ ಮಾಡಿಸ್ತೀನಿ ಅಂದಿದ್ನಲ್ಲ, ಅದನ್ನು ಮಾಡಿಸಿದ್ವಿ. ಅರೆ ಚರಿತ್, ಡ್ರೆಸ್ ಚೇಂಜ್ ಆಗ್ಬಿಡ್ತು, ಫ್ರೆಶ್ ಆಗ್ಬಿಟ್ರಾ ನೀವು? ನಾವೀಗ ಶಿವಮೊಗ್ಗ ಹೋಗೋಣ. ಶಿವಮೊಗ್ಗದಲ್ಲಿ ಯಾರು ಇರ್ತಾರೆ? ಹೌದಾ? ಫೈನಲಿ ರಾತ್ರಿ 8:15 ನಾವು ಶಿವಮೊಗ್ಗ ಸಿಟಿ ಎಂಟ್ರಾದ್ವಿ. ಎಂಟ್ರಾಗ್ತಿದ್ದಂಗೆ ಮಾವ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದ್ರು. ಈಗ ಶಿವಮೊಗ್ಗ ಎಂಟ್ರಾಗ್ತಿದ್ವಿ ಅಂದಿದ್ದಕ್ಕೆ
ಒಂದು ಜಾಗ ಹೇಳಿಬಿಟ್ಟು ಅಲ್ಲಿ ಬನ್ನಿ ನಾನು ಬರ್ತೀನಿ ಅಲ್ಲೇನೋ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಏನು ಕೆಲಸ ಏನು ಅಂತ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ನೋಡೋಣ ಅಂತ ನಾವು ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಅವರು ಕೂಡ ಬಂದರು. ಏನು ಕೆಲಸ ಅಂತ ಅಂದರೆ ಅತ್ತೆ ಎಗ್ ಬಿರಿಯಾನಿ ಮಾಡಿದ್ದಾರೆ, ಅದಕ್ಕೆ ನೆಂಚ್ಕೊಳ್ಳೋಕೆ ಏನಾದರೂ ಚಿಕನ್ ಡ್ರೈ ತೊಗೊಂಡೋಗೋಣ ಅಂತ ಇಲ್ಲಿ ಕರ್ಕೊಬಂದಿದ್ದೀನಿ. ನೀವೇ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟನೋ ಅಂತೇಳಿ ಇಲ್ಲಿ ಕರ್ಕೊಬಂದಿದ್ದಾರೆ. ಚರಿತಂತೂ ಅವ್ರ ತಾತಂಗೆ ನೋಡಿ ಫುಲ್ ಖುಷಿ ಆದ. ಆಮೇಲೆ ಕಾರ್ತಿಕಿಗೆ ನೀವೇ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟನೋ ಅಂತೇಳಿ ಕಳಿಸಿದ್ದೆ. ಅಷ್ಟರಲ್ಲಿ ಮಾವ ಬಂದು ಇಲ್ಲ ನೀನು ಸೆಲೆಕ್ಟ್ ಮಾಡ್ಬೇಕು, ನಿಂಗೆ ಯಾವ್ದು ಇಷ್ಟನೋ ಅದು ಅಂಥೇಳಿ ಮತ್ತೆ ನನಗೂ ಇಳಿಸಿ ಕರ್ಕೊಂಡೋದ್ರು. ನನಗೆ ಘಾಟಲ್ಲೆಲ್ಲ ಹೋಗಿ ಬಂದರೆ ಒಂಥರ ತಲೆ ತಿರ್ಗ್ದಂಗೆ ಆಗ್ತಾ ಇರುತ್ತೆ. ಯಾವಾಗ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅನಿಸ್ತಿರುತ್ತೆ. ಸೊ ಅದಕ್ಕೆ ನಾನು ಕೂತ್ಕೊಂಡಿದ್ದೆ ಅಷ್ಟೇ. ಬಟ್ ಮಾವ ಅಷ್ಟು ಪ್ರೀತಿಯಿಂದ ಕರೆದಾಗ ಹೋಗೋಣ ಅಂಥೇಳಿ ಹೋಗಿ ಮೆನು ಕಾರ್ಡೆಲ್ಲ ನೋಡಿ ನಮ್ಗೆ ಯಾವ್ದು ಇಷ್ಟನೋ ಅದನ್ನು ಸೆಲೆಕ್ಟ್ ಮಾಡಿದ್ವಿ. ಮಾವಂಗೂ ಖುಷಿ ಆಯಿತು. ಅಲ್ಲಿಂದ ಪಾನ್ ಬೀಡ ತೊಗೊಂಡು ಬರ್ತೀನಿ, ನೀವು ಹೋಗಿರಿ ಅಂತೇಳಿ ನಮಗೆ ಕಳಿಸಿದ್ರು. ಮನೆಗೆ ಹೋದಾಗ ಸಮಯ ಅಂತೂ ನಾವು ಹೋಗಿರೋ ಖುಷಿಗೆ ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದ. ಇಲ್ಲಿ ಗ್ರಾಮ್ ಲೆಕ್ಕ ಇಲ್ಲಿ ನೀನೇ ಸೆಲೆಕ್ಟ್ ಮಾಡಿ ನಿಂಗೆ ಯಾವ್ದು ಇಷ್ಟ ಅನ್ನೋದು. कोई चाहो दी आइटम करो वो चावल आप पांडे ಹಾಯ್ ಸಮ್ಮು, ಹಾಯ್ ಮಾಡಿ ಏನು ಕೆಲಸ ಮಾಡ್ತಿದ್ದೀರಾ? ಚರಿತ್ ಬಂದರೆ ಸಮ್ಮು ಚರಿತ್ ಹಿಂದೆನೇ ಓಡಾಡ್ತಿರ್ತಾನೆ. ಅವ್ನಿಗೆ ಆಟ ಆಡ್ಸಕ್ಕೆ ಟ್ರೈ ಮಾಡ್ತಿರ್ತಾನೆ. ಭಯ್ಯ ಏನ್ ಮಾಡ್ತಿದ್ದಾನೆ? ಸೈಕಲ್ ತುಳಿತಿದ್ದಾನ. ಇತ್ತೀಚೆಗೆ ಸಮಯು ತುಂಬ ಮಾತಾಡೋದು ಕಲ್ತ್ಬಿಟ್ಟಿದ್ದಾನೆ. ಏನಾದರೂ ಒಂದು ಹೇಳ್ತಾ ಇರ್ತಾನೆ, ನಾವೇ ಅರ್ಥ ಮಾಡ್ಕೊಳಕ್ಕೆ ಒದ್ದಾಡ್ತಿರ್ತೀವಿ ಅಷ್ಟೇ. ಬಟ್ ಅವನಿಗೆ ಎತ್ಕೊಳ್ಳೋಕ್ಕೆ ನನಗೆ ಚರಿತ್ ಬಿಡೋದೇ ಇಲ್ಲ. ಅವ್ನಿಗೆ ಎತ್ಕೊಂಡಿದ್ದ ತಕ್ಷಣ ಚರಿತಿಗೆ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಅವನು ಆ ಕಡೆ ಆಟ ಸಾಮಾನು ಜೊತೆ ಡಿಸ್ಟ್ರ್ಯಾಕ್ಟ್ ಆಗಿದ್ದಾಗ ಸೈಲೆಂಟಾಗಿ ಕಿಚನಲ್ಲಿ ಸಮಯನ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುದ್ದಾಡಿದೆ. ಆವಾಗೇ ನನಗೆ ಸ್ವಲ್ಪ ಸಮಾಧಾನ ಆಗೋದು. ಅವನು ಕೂಡ ಒಳ್ಳೆ ಮೂಡಲ್ಲಿದ್ದ, ನನ್ನ ಜೊತೆ ಚೆನ್ನಾಗಿ ಆಟ ಆಡ್ದ. ನಮ್ಮ ಅತ್ತೆಗೂ ಕೂಡ ಸಮಯವನ್ನ ಜಾಸ್ತಿ ಎತ್ಕೊಳಕ್ಕೆ ಕೊಡೋದಿಲ್ಲ ಅವನು, ಕೆಳಗಿಳಿಸಿ ಅಂತ. ಏನಂದರೆ ಒಳ್ಳೆ ವಿಷಯ ಏನಂದರೆ ಸಮಯಗೂ ಎತ್ಕೊಂಡಿರೋದು ಇಷ್ಟ ಆಗೋದಿಲ್ಲ. ಅವನು ಆಟ ಆಡ್ತಿರ್ತಾನೆ ಅವ್ನ ಪಾಡಿಗೆ. ಬಟ್ ಒಂದೇ ಆಟ ಸಾಮಾನಿಗೆ ಇಬ್ಬರು ಜಗಳ ಮಾಡ್ತಾರಲ್ಲ, ಅದು ಒಂದು ಸ್ವಲ್ಪ ಪ್ರಾಬ್ಲಮ್ಮೇ. ಎಲ್ಲೋದ್ರೂ ಅಷ್ಟೇ, ಅಣ್ಣನ ಮಕ್ಕಳ ಜೊತೆನೂ ಅಷ್ಟೇ. ಚರಿತಿಗೆ ಎಲ್ಲ ಆಟ ಸಾಮಾನು ನನಗೆ ಬೇಕು ಅಂತ ಸ್ವಲ್ಪ ಹಠ ಮಾಡೋದು ಜಾಸ್ತಿ. ಅದರಲ್ಲೂ ಅವ್ನಿಗೆ ಇಷ್ಟ ಇರೋದು ಆಟ ಸಾಮಾನು ಮಾತ್ರ. ಬೇರೆ ಆಟ ಸಾಮಾನು ಇಷ್ಟ ಇಲ್ಲ ಅಂದರೆ ಅದ್ರ ಕಡೆ ತಿರುಗೂ ಕೂಡ ನೋಡೋದಿಲ್ಲ. ಬಂದು ನೋಡು ಅಂತ ಹೇಳಿದೆ. ಸಮು ಓಡ್ ಬಂದಾಗತ್ತ ಹೊರಗೆ, ಖುಷಿ ನನಗೆ. ಈರುಳ್ಳಿ ಅಭಿಷೇಕ ಮಾಡ್ತಿದ್ದಾನೆ ಮುಂದೆ. ಈಗ ಈರುಳ್ಳಿ ಎಲ್ಲ ತಗೊಂಡ್ಬಂದು ಚರಿತ ತಲೆ ಮೇಲೆ ಹಾಕ್ತಿದ್ದಾನೆ. ಬೇಡ ಕಣ. ಸ್ವಾತಿ ಇನ್ನೂ ಆಫೀಸಿಂದ ಬಂದಿರಲಿಲ್ಲ. ಇವತ್ತೇನೋ ಮೀಟಿಂಗು ಅದು ಇದು ಇದೆ ಅಂತ ಲೇಟ್ ಆಗ್ತಿದೆ ಅಂತ ಹೇಳ್ತಾ ಇದ್ಲು. ಅವಳಿಗೋಸ್ಕರ ತುಂಬ ವೆಯ್ಟ್ ಮಾಡಿದ್ವಿ ನಾವು, ಊಟ ಮಾಡೋಣ ಜೊತೆಯಲ್ಲಿ ಅಂತ. ಬಟ್ ಅವಳು ನನಗೆ ವೆಯ್ಟ್ ಮಾಡಬೇಡಿ, ನಂದು ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಬಂದಮೇಲೆ ನಾನು ಇನ್ನೂ ಪ್ಯಾಕಿಂಗ್ ಎಲ್ಲ ಮಾಡಬೇಕು, ನಿಮ್ಮ ಪಾಡಿಗೆ ನೀವು ಊಟ ಮಾಡ್ಕೊಬಿಡಿ ಅಂತ ಹೇಳಿದ್ದಕ್ಕೆ ನಾನು ತಗೊಬಂದಿರೋ ಸ್ಟಾರ್ಟರ್ಸ್ನೆಲ್ಲ ತೆಗೆದು ಪ್ಲೇಟ್ಸಲ್ಲಿ ಹಾಕ್ತಾಯಿದ್ದೆ. ಅತ್ತೆ ಎಗ್ ಬಿರಿಯಾನಿ ಮಾಡಿದ್ರಲ್ಲ ಅದನ್ನು ಸರ್ವ್ ಮಾಡ್ತಾ ಇದ್ದಾರೆ. ಏನೇನು ಐಟಮ್ಸ್ ಇದು? ಪೆಪ್ಪರ್ ಚಿಕನ್ ಮತ್ತು ಪೆಪ್ಪರ್ ಇಲ್ಲ, ಲಾಲಿಪಾಪ್ ಮತ್ತು ಫ್ರೆಂಚ್ ಚಿಕನ್ ಅಂತ ಕೊಟ್ಟಿದ್ದಾರೆ, ಬೋನ್ಲೆಸ್ ಅಂತ. ಪೆಪ್ಪರ್ ಬೋನ್ಲೆಸ್ ಏನಿಗೆ ಮಸ್ತ್ ಬಂದಾಗು. ಉಪ್ಪು ಈ ಪ್ಲೇಟಲ್ಲೇ ಸೈಡಲ್ಲಿ ಇಟ್ಬಿಡ್ಲ. ಅತ್ತೆ ಮಾಡೋ ಎಗ್ ಬಿರಿಯಾನಿ ಹೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮನೆಯೆಲ್ಲ ಇಡೀ ಏರಿಯಾನೇ ಘಮ ಘಮ ಅಂತಿರುತ್ತೆ, ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ. ಅದರ ಜೊತೆಗೆ ಈ ಚಿಕನ್ ಸ್ಟಾರ್ಟರ್ ಕಾಂಬಿನೇಷನ್ ಅಂತೂ ಎಕ್ಸಲೆಂಟಾಗಿತ್ತು.
ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಸ್ವಾತಿನ ತುಂಬ ನೆನಪು ಮಾಡ್ಕೋತಾ ಇದ್ವಿ, ಅವಳು ಇದ್ದಿದ್ರೆ ಎಲ್ಲರ ಜೊತೆಯಲ್ಲಿ ಊಟ ಮಾಡ್ಬೋದಿತ್ತು ಅಂತ. ಬಟ್ ಇಲ್ಲಿ ಅವಳಿಗೆ ಇನ್ನೂ ಪ್ಯಾಕಿಂಗ್ ಎಲ್ಲ ಇದೆ. ವಾಪಸ್ ನಾವು ಇವತ್ತು ಅವಳು ಬಂದಮೇಲೆ ಪ್ಯಾಕಿಂಗ್ ಮಾಡಿ ಊಟ ಮಾಡಿಸಿ ಭದ್ರಾವತಿಗೂ ಕೂಡ ಬಿಟ್ಟು ಬರಬೇಕಿತ್ತು. ಯಾಕಂದರೆ ನಾಳೆ ನಾವೆಲ್ಲರೂ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗು ನಮ್ಮೂರಿಗೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ. ಅಷ್ಟರಲ್ಲಿ ಸ್ವಾತಿ ಕೂಡ ಬಂದಳು. ಅಷ್ಟರಲ್ಲಿ ನಮ್ಮದೆಲ್ಲ ಊಟ ಆಗಿತ್ತು. ಸಂಯುದು ಚರಿತದು ಕೂಡ ಊಟ ಆಗಿತ್ತು. ಅವಳು ಬಂದ ತಕ್ಷಣ ಸಂಯು ತುಂಬ ಮುದ್ದು ಮಾಡ್ತಿದ್ದಾನೆ ನೋಡಿ. ಮೊದಲು ಊಟ ಮಾಡ್ಕೊಬಿಡು ಅಂತ ಎಷ್ಟು ಹೇಳಿದ್ರು ಇಲ್ಲ ಫಸ್ಟ್ ಪ್ಯಾಕಿಂಗ್ ಮಾಡಿಬಿಡ್ತೀನಿ ಲೇಟ್ ಆಗಿಬಿಡುತ್ತೆ ಅಂತೇಳಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಮಾವಂಗೆ ನಾಳೆಗೆ ನಿಮ್ಮದು ಪ್ಯಾಕಿಂಗ್ ಆಗಿದೆಯಾ ಅಂತ ಕೇಳಿದ್ರೆ ಇನ್ನೂ ಆಗಿಲ್ಲ ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, ಇನ್ನೂ ಪ್ಯಾಕಿಂಗ್ ಮಾಡಿಲ್ವಾ ಅಂತೇಳಿ ಎಲ್ಲರೂ ಸೇರಿ ಹೆಲ್ಪ್ ಮಾಡೋಣ, ಬೇಗ ಬೇಗ ಆಗುತ್ತೆ ಅಂತೇಳಿ ಮಾವಂಗೆ ಪ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀವಿ. ನಾಳೆ ಹಾಕ್ಕೊಡ್ತೀನಿ ಇದು ಪ್ಯಾಕಿಂಗ್ ಎಲ್ಲ ಸರಿನಾ. ನಾಳೆ ಹಾಕ್ತೀನಿ ಅಷ್ಟೇ. ನಾನು ದಿನ ಬೇಕು. ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗಿಸಿ ಸ್ವಾತಿನ ಭದ್ರಾವತಿಗೆ ಬಿಟ್ಟು ಬಂದು ಮಲಗೋಷ್ಟರಲ್ಲಿ ತುಂಬ ಲೇಟಾಗಿತ್ತು. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಎದ್ದು ನಾವು ಊರಿಗೆ ಬೇರೆ ಹೋಗಬೇಕಿತ್ತು. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.